ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದು ಬ್ರಹ್ಮಸೂತ್ರ ಭಾಷ್ಯ. ಆಚಾರ್ಯರು ಮೊದಲಿಗೆ ಈ ಬ್ರಹ್ಮಸೂತ್ರಗಳಿಗೆ ಅಣುಭಾಷ್ಯ ಅಂತ ಬರೆದರು. ಅದನ್ನೇ ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಈ ಬ್ರಹ್ಮಸೂತ್ರಗಳಿಗೇನೆ ವೇದವ್ಯಾಸರ ಆಜ್ಞೆಯಂತೆ ಭಾಷ್ಯ ಬರೆದರು. ಆ ಒಂದು ಭಾಷ್ಯ ಒಂದೊಂದು ಸೂತ್ರಗಳಿಗೆ ಆಚಾರ್ಯರ ವಾಕ್ಯಗಳೂ ಇದೆ. ಅಷ್ಟೇ ಅಲ್ಲ, ಬರೀ ನಾನು ಹೇಳಿದ್ದೇನೆ ಅಂತ ನಂಬಬೇಡಿ. ನಾನು ಹೇಳಿರುವಂಥದ್ದು ಶ್ರುತಿ ಸಿದ್ಧವಾದದ್ದು. ಇಂತಹ ಶ್ರುತಿಯಲ್ಲಿ ಉಕ್ತವಾಗಿದೆ, ಇಂತಹ ಪುರಾಣದಲ್ಲಿ ಉಕ್ತವಾಗಿದೆ ಅಂತ ಪ್ರಮಾಣ ಸಹಿತವಾಗಿ ತೋರಿಸಿರುವಂಥವರು ಮೂರು ಮತರ ಆಚಾರ್ಯರಲ್ಲೂ ನಮ್ಮ ಆಚಾರ್ಯ ಒಬ್ಬರೇ. ಅವರವರಿಗೆ ಆಯಾಯ ಸೂತ್ರಗಳಿಗೆ ತಕ್ಕ ಹಾಗೆ ಹೀಗೆ ಅಂತ ಹೇಳಿದ್ದಾರೆ ಇನ್ನ ಉಳಿದ ಎರಡು ಮತಾಚಾರ್ಯರು. ಆದರೆ ಇಂತಹ ಒಂದು ಪುರಾಣದಲ್ಲಿ ಏನೇ, ಇಂತಹ ಒಂದು ಸ್ಕಂದದಲ್ಲಿ ಏನೇ ಬಂದಿರುವಂಥದ್ದು ಅಂತ ಪರ್ಟಿಕ್ಯುಲರ್ ಆಗಿ ತೋರಿಸಿರುವಂಥದ್ದು ಆಚಾರ್ಯರು ಪ್ರಮಾಣ ಸಹಿತವಾಗಿ. ಆದ್ದರಿಂದ ಇದು ಬಹಳ ಮುಖ್ಯವಾದದ್ದು. ಇದನ್ನ ವೇದಾರ್ಥ ನಿರ್ಣಾಯಕ ಶಾಸ್ತ್ರ ಅಂತ ಕರಿತೇವೆ. ವೇದಾರ್ಥ ನಿರ್ಣಾಯಕವಾದಂತಹ ಶಾಸ್ತ್ರ ಈ ಒಂದು ಬ್ರಹ್ಮಮೀಮಾಂಸಾ ಶಾಸ್ತ್ರ, ಅರ್ಥಾತ್ ಬ್ರಹ್ಮಸೂತ್ರ ಅಂತ ಅರ್ಥ. ಇಲ್ಲಿ ಅನೇಕ ಇದರಲ್ಲಿ ಬರ್ತಾ ಹೋಗುತ್ತೆ ಕಥೆ. ಗೌತಮರ ಒಂದು ಶಾಪದಿಂದಾಗಿ ಜ್ಞಾನ ಎಲ್ಲ ನಶಿಸಿ ಹೋಗುತ್ತೆ. ಅದರ ಉದ್ಧಾರಕ್ಕಾಗಿ, ಕಲಿಯುಗದ ಜನರ ಉದ್ಧಾರಕ್ಕಾಗಿ ವೇದವ್ಯಾಸರು ದ್ವಾಪರದ ಕೊನೆಯಲ್ಲಿ ಈ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದರು ಅಂತ ಕಥೆಯೆಲ್ಲ ಬರ್ತಾ ಹೋಗುತ್ತೆ. ಈ ಒಂದು ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯ, ಒಂದೊಂದರಲ್ಲಿ 4 ಪಾದಗಳು, ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳು. ಮೊದಲನೇ ಅಧ್ಯಾಯ ಸಮನ್ವಯಾಧ್ಯಾಯ, ಅಂದರೆ ಸರ್ವಶಬ್ದ ಸಮನ್ವಯ. ಪರಮಾತ್ಮನಲ್ಲಿ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಸಕಲ ಶಬ್ದಗಳ ವಾಚ್ಯನಾದವನು ಪರಮಾತ್ಮ. ಸಕಲ ಶಬ್ದ ವಾಚ್ಯತ್ವವನ್ನು ಪರಮಾತ್ಮನಲ್ಲಿ ಆಚಾರ್ಯರು ಸಮರ್ಥನೆ ಮಾಡ್ತಾರೆ. ತದನಂತರ ಅವಿರೋಧಾಧ್ಯಾಯ, ಇಂತಹ ಪ್ರಮಾಣದಿಂದ ವಿರೋಧ ಬರ್ತದೆ, ಇಂತಹ ಶಾಸ್ತ್ರದ ವಿರೋಧ ಬರ್ತದೆ, ಇಂತಹ ಋಷಿಯ ಮಾತು ಇದಕ್ಕೆ ವಿರೋಧ ಬರ್ತದೆ, ಯಾವುದರ ವಿರೋಧವೂ ಇಲ್ಲ, ಎಲ್ಲ ವಿರೋಧ ಪರಿಹಾರ ಮಾಡುವಂತಹ ಅಧ್ಯಾಯ 2ನೇ ಅಧ್ಯಾಯ ಅವಿರೋಧಾಧ್ಯಾಯ. ತದನಂತರ ಸಮನ್ವಯ ಆಯಿತು, ಸಕಲ ಶಬ್ದ ವಾಚ್ಯ ಪರಮಾತ್ಮ ಅಂತಾಯಿತು. ಇದನ್ನ ಅವನಲ್ಲಿ ಸಮನ್ವಯ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ವಿರೋಧ ಇಲ್ಲ, ಯಾವುದೇ ರೀತಿಯಾದಂತಹ ಪೂರ್ವ ಪಕ್ಷ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಪರತತ್ವ ನಾರಾಯಣ ಅಂತ ಆಯಿತು. ಹಾಗಾದರೆ ಅವನನ್ನು ಸಾಧನೆ ಮಾಡೋದು ಹೇಗೆ ಅಂತಂದರೆ ಅದರ ಬಗ್ಗೆ ಹೇಳುತ್ತದೆ 3ನೇ ಅಧ್ಯಾಯ. ಅದರ ಹೆಸರೇ ಸಾಧನಾಧ್ಯಾಯ. ಆಯಿತು, ಸಾಧಿಸಿ ಆಯಿತು, ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾದ್ವಿ. ಮುಂದೇನು ಫಲ ಅಂಥೇಳಿ 4ನೇ ಅಧ್ಯಾಯದಲ್ಲಿ ಫಲಾಧ್ಯಾಯ. 4ನೇ ಅಧ್ಯಾಯದ ಹೆಸರೇ ಫಲಾಧ್ಯಾಯ. ಈ ರೀತಿಯಾಗಿ 4 ಅಧ್ಯಾಯಗಳು, ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳು. ಇದರಲ್ಲಿ ಯಾರು ಸ್ತ್ರೀಯರಿದ್ದೀರಿ ಅವರು ಭಾಷ್ಯವನ್ನು ಹೇಳಬೇಡಿ, ಅದರ ತಾತ್ಪರ್ಯವನ್ನು ಕೇಳಿ ಅಷ್ಟೇ, ಸರಿನಾ? ಉಳಿದೆಲ್ಲ ಪುರುಷರು ಹೇಳಬಹುದು. ನಾರಾಯಣಂ ಗುಣೈಃ ಸರ್ವೈಃ
ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರೂಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಮೊಟ್ಟ ಮೊದಲಿಗೆ ಯಾವುದೇ ಒಂದು ಗ್ರಂಥವನ್ನು ಮಾಡಬೇಕಾದ್ರೆ ಮಂಗಳಾಚರಣೆ ಬಹಳ ಮುಖ್ಯ. ನಿರ್ವಿಘ್ನ ಪರಿಸಮಾಪ್ತಿಗಾಗಿ ಒಂದು ಗ್ರಂಥ ರಚನೆ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಪರಿಪೂರ್ಣವಾಗಿ ಯಾವುದೇ ವಿಘ್ನಗಳಿಲ್ಲದೇನೆ ಸಮಾಪ್ತಿಯಾಗಬೇಕು. ನಮಗೆ ಸಂದೇಹ ಬರ್ತದೆ, ಆಚಾರ್ಯರು ಸಾಕ್ಷಾತ್ ವಾಯುದೇವರ ಅವತಾರ, ಅವರಿಗೆ ಯಾವುದು ವಿಘ್ನ? ಪರಮಾತ್ಮನ ಅನುಗ್ರಹಕ್ಕೆ ವಿಶೇಷ ಪಾತ್ರರು, ಅವರಿಗೆ ಯಾವುದು ವಿಘ್ನ? ನಮ್ಮಂತಹ ಸಾಮಾನ್ಯ ಜನರಿಗೆ ವಿಘ್ನಗಳು ಬರ್ತದೆ. ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಗ್ರಂಥದ ಆದಿಯಲ್ಲಿ ಮಂಗಳಾಚರಣೆಯನ್ನು ಮಾಡೋದು ಉಚಿತ. ಆದರೆ ಆಚಾರ್ಯರು ಯಾಕೆ ಮಾಡಿದರು ಅಂತಂದರೆ ಶಿಷ್ಯ ಶಿಕ್ಷಾಯಿ ಅಂತ. ಅಂದರೆ ಶಿಷ್ಯರ ಶಿಕ್ಷಣೆಗೋಸ್ಕರ ನೀವು ಹೀಗೆ ಮಾಡಬೇಕು. ಯಾವುದೇ ಒಂದು ಗ್ರಂಥವನ್ನು ಮಾಡಬೇಕಾದ್ರೆ ನೀವು ಕೂಡ ಹೀಗೆ ಮಾಡಬೇಕು, ಮಂಗಳಾಚರಣೆ ಮಾಡಬೇಕು, ನಿಮ್ಮ ಗುರುಗಳ ಸ್ಮರಣೆಯನ್ನು ಮಾಡಬೇಕು, ತದನಂತರವೇನೇ ಪಾಠ ಪ್ರವಚನ, ಗ್ರಂಥಾರಂಭ ಇತ್ಯಾದಿಗಳನ್ನು ಮಾಡಬೇಕು ಅಂತ. ಇಲ್ಲಿ ನೋಡಿ, ಗ್ರಂಥ ಪ್ರತಿಪಾದ್ಯನಾದವನನ್ನು ಮುಖ್ಯವಾಗಿ ನಾವು ಸ್ಮರಣೆ ಮಾಡಬೇಕಂತೆ. ಯಾವುದೇ ಒಂದು ಗ್ರಂಥವನ್ನು ಬರೀರಿ. ಈ ನೀವು ಲಕ್ಷ್ಮಿಯ ಬಗ್ಗೆ ಗ್ರಂಥವನ್ನು ಬರೀತಿದ್ದೀರಾ, ಲಕ್ಷ್ಮಿಯ ಬಗ್ಗೆ ಒಂದು ಮಂಗಳಾಚರಣೆ ಮಾಡಬೇಕು, ನಾರಾಯಣ ಮಂಗಳಾಚರಣೆಯನ್ನು ಮಾಡಿ. ಗಣಪತಿಯ ಬಗ್ಗೆ ಬರೀತಾ ಇದ್ದೀರಾ, ಗಣಪತಿಯ ಬಗ್ಗೆನೇ ಮಂಗಳಾಚರಣೆಯನ್ನು ಮಾಡಬೇಕು. ಹೀಗೆ ಮೊಟ್ಟ ಮೊದಲಿಗೆ ಗ್ರಂಥಕ್ಕೆ ಮುಖ್ಯ ವಿಷಯ ಯಾರು? ಪರಮಾತ್ಮ. ಈ ಎಲ್ಲ ಸಕಲ ಬ್ರಹ್ಮಸೂತ್ರಗಳು ವೇದಾರ್ಥಗಳನ್ನು ನಿರ್ಣಯ ಮಾಡ್ತಾ ಇವೆ. ಸಕಲ ವೇದ ಮುಖ್ಯತೆಯ ಪ್ರತಿಪಾದ್ಯ ಯಾರು? ನಾರಾಯಣ. ಆದ್ದರಿಂದಾಗಿ ನಾರಾಯಣ ಸ್ತೋತ್ರವನ್ನೇ ಮಾಡ್ತಾ ಇದ್ದಾರೆ. ನಾರಾಯಣಂ ಗುಣೈಹಿ ಸರ್ವೈಹಿ ಉದೀರ್ಣಂ. ಹೇಗಿದ್ದಾನೆ? ಎಲ್ಲ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ. 20% ಜ್ಞಾನ ಇದೆ, 40% ಶಕ್ತಿ ಇದೆ, 30% ಆನಂದ ಇದೆ. ಅಲ್ಲ, ಯಾವ ಗುಣಗಳಿವೆಯೋ ಎಲ್ಲವೂ ಕೂಡ ಪರಿಪೂರ್ಣ. ಗುಣೈಹಿ ಸರ್ವೈಹಿ ಉದೀರ್ಣಂ. ಗುಣಗಳಿವೆ. ಈಗ ಒಂದೇ ಯುಗದಲ್ಲಿ ಎಲ್ಲರೂ ಕೂಡ ಸಜ್ಜನರೂ ಇದ್ದಾರೆ, ದುರ್ಜನರು ಇದ್ದಾರೆ. ಹಾಗೆ ಅವನಲ್ಲಿ ಗುಣಗಳಿವೆ ಅಂತಂದ ಮೇಲೆ ದೋಷಗಳು ಯಾಕಿರಬಾರದು? ಗುಣಗಳಿರಲಿ, ಗುಣಗಳಿಂದ ಪರಿಪೂರ್ಣನಾಗಿರಲಿ, ದೋಷಗಳು ಇರಬಹುದಲ್ಲ ಅಂತಂದ್ರೆ ಇಲ್ಲ. ದೋಷೈಹಿ ದೋಷವರ್ಜಿತಂ. ಸಕಲ ದೋಷಾತಿ ದೂರ ಪರಮಾತ್ಮ. ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ. ಯಾವ ದೋಷವೂ ಕೂಡ ಅವನಲ್ಲಿ ಇಲ್ಲ. ಜ್ಞೇಯಂ ಪರಮಾತ್ಮ. ಗೀತೆಯಲ್ಲಿ ನಡೆದಿದೆ, ಜ್ಞಾನಂ ಜ್ಞೇಯಂ. ಹೌದಾ? 13ನೇ ಅಧ್ಯಾಯ ಕ್ಷೇತ್ರಜ್ಞ ಯೋಗ. ಜ್ಞಾನ ಯಾವುದು? ಜ್ಞಾನ ಇಸಿಕೊಂಡು ಜ್ಞಾನ ಸಾಧನ. ಜ್ಞೇಯ ಅದು ಪರಮಾತ್ಮನೇನೆ. ಯಾವ ಒಂದು ವಿಷಯವನ್ನು ತಿಳಿದರೆ ಸಕಲ ವಿಷಯಗಳ ಸಮಸ್ತ ಜ್ಞಾನ, ಸಂಪೂರ್ಣ ಜ್ಞಾನ ಬರೆದು ಅದೇ ಆ ಒಂದು ತತ್ವ ಜ್ಞೇಯ. ಅದನ್ನೇ ಆಚಾರ್ಯರು ಹೇಳ್ತಾ ಇದ್ದಾರೆ. ಜ್ಞೇಯಂ ಜ್ಞಾನಿಗಳಿಗೆ ವಿಷಯ. ಅವರ ಮನಸ್ಸಿನಲ್ಲಿ ಅಭಿವ್ಯಕ್ತನಾಗ್ತಾನೆ ಪರಮಾತ್ಮ. ಜ್ಞಾನಿಗಳಿಂದ ತಿಳಿಯಲು ಅರ್ಹನಾದವನು ಅಂತರ್ಥ. ಗಮ್ಯಂ ಯಾರಿಂದ ಹೊಂದುತ್ತಾನೆ? ಆ ಪರಮಾತ್ಮನ ಯಾರು ಹೊಂದಬಹುದು ಅಂತಂದ್ರೆ ಜ್ಞಾನಿಗಳೇ ಹೊಂದಬಹುದು. ಅಂತಹ ನಾರಾಯಣನ ಅಷ್ಟೇ ಅಲ್ಲಪ್ಪ. ನೋಡಿ, ನಾ ಹೇಳಿದೆ ಗ್ರಂಥದ ಆರಂಭದಲ್ಲಿ ಆ ಗ್ರಂಥದಿಂದ ಪ್ರತಿಪಾದ್ಯನಾಗುವ ದೇವತೆಯ ಮಂಗಳಾಚರಣೆಯನ್ನು ಮಾಡಬೇಕು, ನಮಗೆ ವಿದ್ಯಾ ಕೊಟ್ಟ ಗುರುಗಳ ಒಂದು ಮಂಗಳಾಚರಣೆಯನ್ನು ಮಾಡಬೇಕು ಅಂತ ಹೇಳಿದೆ. ಗುರುಗಳ ಮಂಗಳಾಚರಣೆಯನ್ನು ಮಾಡಿ, ಅರ್ಥಾತ್ ಅವರ ಸ್ಮರಣೆಯನ್ನು ಮಾಡಿ ನಾವು ಶುರು ಮಾಡಬೇಕು ಅಂತ. ಇಲ್ಲಿ ಇಬ್ಬರೂ ಒಂದೇ ಮಧ್ವಾಚಾರ್ಯರಿಗೆ. ನಾರಾಯಣ ಇಸಿಕೊಲ್ಟು ವೇದವ್ಯಾಸರು, ಅವರೇ ಗುರುಗಳು ಇವನಿಗೆ. ಮಧ್ವಾಚಾರ್ಯರಿಗೆ
ವೇದವ್ಯಾಸರೇ ಗುರುಗಳು. ಅದಕ್ಕೆ ಜ್ಞೇಯಂ ಗಮ್ಯಂ ಗುರೂಶ್ಚಾಪಿ, ಗುರುಗಳೂ ಹೌದು. ಈ ಗ್ರಂಥ ಪ್ರತಿಪಾದ್ಯನಾದ ಮುಖ್ಯ ವಿಷಯ ನಾರಾಯಣನೇ. ಆ ನಾರಾಯಣನೇ ನನಗೆ ಗುರು, ಸಾಕ್ಷಾತ್ತಾಗಿ ಗುರು, ಪರಂಪರೆಯ ಗುರು ಅಲ್ಲ, ಸಾಕ್ಷಾತ್ತಾಗಿ ಬದರಿಕಾಶ್ರಮಕ್ಕೆ ಹೋದಾಗ ಅವರ ಒಂದು ಆಜ್ಞೆಯಿಂದಲೇ ಈ ಒಂದು ಬ್ರಹ್ಮಸೂತ್ರ ಭಾಷ್ಯವನ್ನು ನಾನು ಮಾಡ್ತಾ ಇದ್ದೇನೆ. ಆದ್ದರಿಂದ ಸಾಕ್ಷಾತ್ತಾಗಿ ಗುರು ನನಗೆ. ಆದ್ದರಿಂದ ಗುರುಂಶ್ಚಾಪಿ, ಗುರುಗಳಾದ ಆ ವೇದವ್ಯಾಸರನ್ನು ನಾನು ನಮಸ್ಕರಿಸಿ ಸೂತ್ರಾರ್ಥ, ಈ ಒಂದು ಬ್ರಹ್ಮಸೂತ್ರಾರ್ಥವನ್ನು ನಾನು ಹೇಳ್ತೇನೆ, ಉಚ್ಯತೆ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಈ ಒಂದು ಬ್ರಹ್ಮಸೂತ್ರವನ್ನು ಬರೆಯುವಂತಹ ಪ್ರಸಂಗ ಯಾಕೆ ಬಂತು ಅಂತ ಹೇಳಬೇಕು. ಪುರುಷರು ದ್ವಾಪರೇ ಸರ್ವತ್ರ ಜ್ಞಾನ ಆಕುಲೀಭೂತೆ ತನ್ನಿರ್ಣಯಾಯ ಬ್ರಹ್ಮರುದ್ರೇಂದ್ರಾದಿಭಿಃ ಅರ್ಥಿತಃ ಭಗವಾನ್ ನಾರಾಯಣಃ ವ್ಯಾಸತ್ವೇನ ಅವತತಾರ. ನೋಡಿ, ದ್ವಾಪರದಲ್ಲಿ, ದ್ವಾಪರದ ಕೊನೆಯಲ್ಲಿ ಅಂತ ಅರ್ಥ. ಸರ್ವತ್ರ ಜ್ಞಾನ ಆಕುಲೀಭೂತೆ, ಎಲ್ಲ ಕಡೆಯಲ್ಲೂ ಕೂಡ ತತ್ವಜ್ಞಾನ, ಯಥಾರ್ಥವಾದ ಜ್ಞಾನ ಮರೆಮಾಚಿ ಹೋಯಿತು ಗೌತಮರ ಒಂದು ಶಾಪದಿಂದಾಗಿ. ದೇವತೆಗಳು ಏನೇನೋ ಅನ್ಕೊಂಡ್ರು. ಪಾರ್ವತೀದೇವಿಗೆ ಗಂಗೆಯ ಮೇಲೆ ಸಿಟ್ಟು ಬಂತಂತೆ. ನನಗಿಂತ ಜಾಸ್ತಿ ನನ್ನ ಮನೆಯವರ ತಲೆ ಮೇಲೆ ಇವಳೇ ಇರ್ತಾಳೆ, ಅವಳನ್ನು ಹೆಂಗಾದ್ರೂ ಮಾಡಿ ಭೂಮಿಗೆ ಕಳಿಸ್ಬೇಕು, ನೀ ಏನು ಮಾಡ್ತೀಯೋ ಗೊತ್ತಿಲ್ಲ, ಅವಳನ್ನು ಭೂಮಿಗೆ ಕಳಿಸು ಅಂತ ಹೇಳಿ ಗಣಪತಿಗೆ ಆದೇಶ ಮಾಡಿದ್ಲು. ಗಣಪತಿ ಅಲ್ಲಿರುವಂತಹ ಭೂಲೋಕಕ್ಕೆ ಬಂದು ಋಷಿಮುನಿಗಳ ಹತ್ರ ಹೋಗಿ ಕೇಳಿದ. ಅವರು ಒಂದು ತಾತ್ಕಾಲಿಕವಾದ ಸ್ವಲ್ಪ ಏನೋ ಒಂದು ಹೂತಾಕಿದರೂ ಕೂಡ ಸಾಯುವಂತಹ ಒಂದು ಗೋವನ್ನ ರಚನೆ ಮಾಡ್ತಾರೆ. ಅದು ಹಣ್ಣಾದ ಗೋ, ಬಹಳ ಮುಪ್ಪಾಗಿದೆ. ಅಂತಹ ಗೋವನ್ನ ಗೌತಮರ ಹತ್ತಿರ ಕಳಿಸ್ತಾರೆ. ಅವರು ಯಾಕೆ? ಗಣಪತಿ ಹೇಳಿದ್ದರಿಂದ. ಗೌತಮರ ಹತ್ರ ಕಳಿಸಿ ಅವರು ತಮ್ಮ ಒಂದು ಕಮಂಡಲಿನ ನೀರನ್ನು ತೆಗೆದುಕೊಂಡು ಅಭಿಮಂತ್ರಿಸಿ ಆ ಒಂದು ಗೋವನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಪ್ರೋಕ್ಷಣೆ ಮಾಡ್ತಾರೆ. ಆ ನೀರಿನ ಸಿಂಪಡಿಕೆಯಿಂದ ಗೋ ಹತ್ಯೆಯಾಗಿ ಹೋಗತ್ತೆ, ಮರಣವನ್ನು ಹೊಂದತ್ತೆ. ಅವರಿಗೆ ಗೋಹತ್ಯಾ ಪಾಪ ಬಂತು, ದೊಡ್ಡ ದೋಷ ಗೋಹತ್ಯೆ. ಏನು ಮಾಡಬೇಕು? ಅದು ಕಳ್ಕೊಳ್ಬೇಕು ಅಂದರೆ ತಪಸ್ಸು ಮಾಡಿ ಶಿವನ ಜಟೆಯಲ್ಲಿರುವ ಗಂಗೆಯನ್ನು ಹೊರಗಡೆ ತರಿಸಿ ಆ ಗಂಗೆಯಿಂದಾಗಿ ಆ ಹಸುವಿನ ಮೇಲೆ ಹರಿಸಿದಾಗ ಆ ಒಂದು ಗೋ ಮತ್ತೆ ಬದುಕತ್ತೆ. ಗೋಹತ್ಯಾ ಪಾಪ ನಿರ್ಮುಕ್ತರಾಗ್ತಾರೆ ಅವರು. ಆದ್ದರಿಂದ ಆದರೆ ಅವರು ತತ್ವಜ್ಞಾನದಿಂದಾಗಿ, ತಪೋಬಲದಿಂದಾಗಿ ಅದನ್ನೆಲ್ಲ ತಿಳಿತಾರೆ. ಓ, ಇಂತಹ ಋಷಿಗಳು ನನ್ನ ಒಂದು ಪರೀಕ್ಷೆ ಮಾಡಿದ್ದಾರೆ. ಆದ್ದರಿಂದ ಅವುಗಳ ಎಲ್ಲರಿಗೂ ಕೂಡ, ನಿಮಗೆಲ್ಲರಿಗೂ ಈ ತತ್ವಜ್ಞಾನ ಎನ್ನುವಂಥದ್ದು ನಾಶವಾಗಿ ಹೋಗಲಿ ಅಂತ ಶಾಪ ಕೊಡ್ತಾರೆ. ಆ ಏನು ಒಂದು ಗಂಗೆ ಮೇಲಿಂದ ಇಳಿದು ಗೋವಿನ ಮೇಲೆ ಬಂತಲ್ಲ, ಅದೇ ಗೋದಾವರಿ ನದಿ. ಗೋದಾವರಿ, ಸರಿನಾ? ಆದ್ದರಿಂದ ಸರ್ವತ್ರ ಆಕುಲೀಭೂತೆ ತನ್ನಿರ್ಣಯಾಯ, ಜ್ಞಾನವು ಎಲ್ಲರಲ್ಲೂ ಮರೆಮಾಚಿ ಹೋಯಿತು. ಏನು ಮರೆಮಾಚೋದು ಅಂತಂದರೆ, ಎಲ್ಲರೂ ಕೂಡ ನಿಜವಾದ ಅರ್ಥವನ್ನು ತಿಳಿದಿದ್ದರು, ವೇದಾರ್ಥವನ್ನು. ಆದರೆ ಸರಿಯಾಗಿ ಯಾವಾಗ ಆ ಗೌತಮರ ಒಂದು ಶಾಪ ಬಂತೋ ಆವಾಗಿಂದ ಶಬ್ದಗಳ ಜ್ಞಾನವನ್ನೇ ಕಳೆದುಕೊಂಡ್ರು. ಬರೀ ಮೇಲ್ನೋಟಕ್ಕೆ ಅರ್ಥವಾಗ್ತಾ ಇತ್ತು, ಒಳಾರ್ಥಗಳನ್ನು ತಿಳಿಯುವಂತಹ ಮನಸ್ಸಿನ ಪ್ರವೃತ್ತಿಯೂ ಹೋಯಿತು. ಆ ಒಳಾರ್ಥಗಳನ್ನು ಉಪದೇಶ ಮಾಡುವಂಥವರು ಕೂಡ ಮರೆತು ಹೋಗ್ಬಿಟ್ರು ಆ ಒಳಾರ್ಥಗಳನ್ನು. ಅದರಿಂದ ನಿಜವಾದ ಯಥಾರ್ಥ ಜ್ಞಾನವೇನೇ ಸಿಗದೆ ಹೋದರೆ ಮೋಕ್ಷ ಹೇಗೆ ಅಂತ ಹೇಳಿ ಬ್ರಹ್ಮ, ರುದ್ರ, ಇಂದ್ರ, ಬ್ರಹ್ಮ ರುದ್ರೇಂದ್ರಾದಿಭಿಹಿ, ಬ್ರಹ್ಮದೇವರು,
ರುದ್ರದೇವರು, ಇಂದ್ರದೇವರು, ಎಲ್ಲ ದೇವತೆಗಳ ಸಮೂಹ ಹೋಗಿ ನಾರಾಯಣನಿಗೆ ಅರ್ಥಿತಃ ಭಗವಾನ್ ನಾರಾಯಣ, ಇಂತಹ ದೇವತೆಗಳ ಸಮೂಹದಿಂದ ಪ್ರಾರ್ಥಿಸಲ್ಪಟ್ಟಂತಹ ನಾರಾಯಣ ವ್ಯಾಸತ್ವೇನ ಅವತಾರ, ವ್ಯಾಸ ರೂಪದಿಂದಾಗಿ ಅವತಾರ ಮಾಡಿದ ಅಂತ ಈ ಒಂದು ಭಾಷ್ಯದ ಅರ್ಥ. ನಮಗೆ ಮುಂಚೆ ಹೇಳಿದ್ರು, ಅಂದರೆ ಈ ಪ್ರತಿಯೊಂದು ಪದಗಳಿಗೂ ಅರ್ಥವನ್ನು ಹೇಳಿತಾ ಕೂತ್ರೆ ಬಹಳ ಕಷ್ಟ ಆಗತ್ತೆ. ಅದಕ್ಕೆ ಸಾರಾಂಶವನ್ನು, ಆ ಪದಗಳ ಅರ್ಥವನ್ನು ಬರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಸರಿನಾ? ಈ ರೀತಿ ಹೇಳ್ತಾ ಹೋಗಬೇಕು ಅಂತ. ಅದರಿಂದ ಅಷ್ಟೇ ಮೇಲ್ನೋಟದ ಅರ್ಥವನ್ನು ಹೇಳ್ತಾ ಇದ್ದೇನೆ. ಆದರೆ ಎಲ್ಲ ಪದಗಳಿಗೂ ಅರ್ಥ ಇದೆ. ಇದರಲ್ಲಿ ಏನಾದರೂ ನಿಮಗೆ ಸಂದೇಹ ಇದ್ದರೆ ಕೇಳಿ, ಇಲ್ಲಿಯ ತನಕ ಆಚಾರ್ಯರ ಮಂಗಳಾಚರಣೆ ಮತ್ತು ಇದರಲ್ಲಿ. ಸರಿ, ಮುಂದೆ ಹೋಗೋಣ. ಭಾಷ್ಯ ನೋಡಿ, ನಾ ಹೇಳುತ್ತೇನೆ, ಅದನ್ನು ಆವರ್ತಿಸಿ. ಅಥ ಆಚಾರ್ಯ ಕ್ಷಮಿಸಿ, ಸಾರಿ, ಇದ್ರಲ್ಲಿ ಶುರು ಮಾಡಿದ್ದು ನೀವು ದ್ವಾಪರೆ ಅಂದ್ರೆ ಆ ಯುಗದ್ದು ಅಂತ ಇದು ಮಾಡಿ, ದ್ವಾಪರದ ಕೊನೆಯಲ್ಲಿ ಅಂತ ಅರ್ಥ. ದ್ವಾಪರದ ಕೊನೆಯಲ್ಲಿ, ಸರಿ, ಥ್ಯಾಂಕ್ ಯು. ನೋಡಿ, ಅಥ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಇಚ್ಛೂನಾಂ ತದ್ಯೋಗಂ ಅವಿಜಾನತಾಂ ತತ್ ಜ್ಞಾಪನಾರ್ಥಂ ವೇದಂ ಉತ್ಸನ್ನಂ ವ್ಯಂಜಯನ್ ಚತುರ್ಧಾ ವ್ಯಭಜತ್ ಚತುರ್ವಿಂಶತಿಧಾ ಏಕಶತಧಾ ಸಹಸ್ರಧಾ ದ್ವಾದಶಧಾ ಚ ತದರ್ಥ ನಿರ್ಣಯಾಯ ಬ್ರಹ್ಮಸೂತ್ರಾಣಿ ಚಕಾರ. ನೋಡಿ, ಸುಮ್ಮನೆ ಇದಕ್ಕೆ ಯಾವುದೇ ಒಂದು ನಿಷ್ಪ್ರಯೋಜಕವಾಗಿ ಕೆಲಸ ಮಾಡುವಂಥವನು ಪರಮಾತ್ಮ ಅಲ್ಲ. ಏನು ನೋಡಿ, ಯಾವಾಗ ಜ್ಞಾನ ಮರೆಮಾಚುತ್ತೋ ಜ್ಞಾನದಿಂದಾಗಿಯೇನೇ ಪರಮಾತ್ಮನ ಒಂದು ಅನುಗ್ರಹ, ತದನಂತರವೇನೇ ಮೋಕ್ಷ. ನಿಜವಾದ ಜ್ಞಾನವೇ ಇಲ್ಲ ಅಂತಂದ ಮೇಲೆ ಮುಮುಕ್ಷುಗಳೂ ಕೂಡ ಮೋಕ್ಷವನ್ನು ಹೊಂದೋದು ಹೇಗೆ? ಬಹಳ ಅಸಾಧ್ಯ ಆಯಿತು. ಆದ್ದರಿಂದ ಈ ಬ್ರಹ್ಮರುದ್ರ ಎಲ್ಲ ದೇವತಾ ಪಂಗಡ ಹೋಗಿ ನಾರಾಯಣನಿಗೆ ಬೇಡಿಕೊಂಡಾಗ ವೇದವ್ಯಾಸರಾಗಿ ಬಂದ ನಾರಾಯಣ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರ ಇಚ್ಛೂನಾಂ. ಎಲ್ಲರೂ ಏನು ಕೇಳುತ್ತೇವೆ? ಬೇಡುವರು ಸುಖವ, ಬೇಡರು ಕಷ್ಟವ. ಇಷ್ಟವಾದಂತಹ ಮೋಕ್ಷ ನಮಗೆ ಸಿಗಬೇಕು. ಅನಿಷ್ಟ ಇಷ್ಟ ಪ್ರಾಪ್ತಿ, ಅನಿಷ್ಟ ಪರಿಹಾರ. ಈ ಅನಿಷ್ಟವಾದ ಸಂಸಾರ ಬಂಧನದಿಂದ ನಾವು ಪರಿಹೃತರಾಗಬೇಕು. ಇಂತಹ ಇದನ್ನು ಬಯಸುವಂತಹ ತದ್ಯೋಗಂ ಅವಿಜಾನತಾಂ. ಆದರೆ ಇಷ್ಟವಾದವನ್ನು ಹೇಗೆ ಪಡ್ಕೊಳ್ಳಬೇಕು, ಅನಿಷ್ಟವಾದದ್ರಿಂದಾಗಿ ಹೇಗೆ ನಾವು ಹೊರಗಡೆ ಬರಬೇಕು ಅನ್ನೋದು ಗೊತ್ತಾಗಲಿಲ್ಲ. ಯಾಕೆ? ಅದಕ್ಕೆ ಮೂಲ ಕಾರಣವಾದ ಇಷ್ಟ ಪ್ರಾಪ್ತಿಗೆ ಅನಿಷ್ಟ ಪರಿಹಾರಕ್ಕೆ ಮೂಲ ಕಾರಣವಾದ ಜ್ಞಾನವೇನೇ ಇಲ್ಲ ಅಂತಾಗಿತ್ತು. ಆದ್ದರಿಂದ ತದ್ಯೋಗಂ, ಅದಕ್ಕೆ ಬೇಕಾದ ಸಾಧನ ಅವಿಜಾನತಾಂ, ಗೊತ್ತಾಗದೇನೆ. ತದ್ಜ್ಞಾಪನಾರ್ಥಂ. ಹಾಗಾದರೆ ಇಷ್ಟವನ್ನು ಹೇಗೆ ಪಡೆದುಕೊಳ್ಳಬೇಕು, ಅನಿಷ್ಟದಿಂದ ನಾವು ಹೇಗೆ ಹೊರಬರಬೇಕು ಅಂತ, ಅನಿಷ್ಟವನ್ನು ನಾವು ಹೇಗೆ ಹೊರಬರಬೇಕು ಅಂತ ಇಲ್ಲಿ ಅದನ್ನ ಜ್ಞಾಪನೆ ಮಾಡಲಿಕ್ಕೋಸ್ಕರವಾಗಿ ವೇದಂ ಉತ್ಸನ್ನಂ ವ್ಯಂಜಯನ್ ಚತುರ್ಧಾ ವಿಭಜತು. ಆ ಸಮಸ್ತವಾದ ವೇದ ರಾಶಿಯಿಂದ ಆ ವೇದವ್ಯಾಸರು ಆ ವೇದಗಳನ್ನು 4 ರೀತಿಯಾಗಿ ವಿಭಾಗ ಮಾಡ್ತಾರಂತೆ. ಚತುರ್ಧಾ ವೇದಂ ಉತ್ಸನ್ನಂ, ವೇದಂ ಉತ್ಸನ್ನಂ ಅಪಪಾಠಗಳಿಂದ,
ಆ ಅಪಪಾಠಗಳಿಂದ ಆ ವೇದ ಅಂತ ಏನಿದೆ ಆ ಒಂದು ವೇದದಿಂದ ಅಪಪಾಠಗಳನ್ನು ತೆಗೆದ್ರು. ಇನ್ ಕೆಲವರು ಕೂಡ ಬೇರೆ ಬೇರೆದನ್ನು ಆಡ್ ಮಾಡಿದ್ರು, ಹೀಗೆ 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 ಅಂತ. ಆ ಎಲ್ಲ ಅಪಪಾಠಗಳನ್ನು ತೆಗೆದು ನಿಜವಾದ ವೇದ ಇಂಥದ್ದು, ಅದನ್ನು 4 ರೀತಿಯಾಗಿ ಡಿವೈಡ್ ಮಾಡ್ತಾರೆ. ಚತುರ್ಧ ವ್ಯಭಜತ್, ಅಭಜತ್, ವಿಶೇಷೇಣ ಅಭಜತ್. ಅಂದರೆ ಅದನ್ನ ವ್ಯಭಜತ್, ವಿಭಾಗ ಮಾಡ್ತಾರೆ. ಯಾರು? ವೇದವ್ಯಾಸರು. ನೋಡಿ, 4 ರೀತಿಯಾಗಿ ವಿಭಾಗ ಮಾಡಿದ ಮೇಲೂ, ಯಾವ್ದ್ಯಾವುದು 4? ಋಗ್, ಯಜು, ಸಾಮ, ಅಥರ್ವ. ಇಷ್ಟು ಮಾಡಿದ ಮೇಲೂ ಇನ್ನೂ ಅನೇಕ ರೀತಿಯಾಗಿ ಮಾಡ್ತಾರಂತೆ. ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಿ ಅನ್ಸುತ್ತೆ. ಇದರ ಪ್ರಕಾರಗಳನ್ನ ಮುಂದೆ ಇನ್ನೂ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ. ಋಗ್ವೇದವನ್ನ ಚತುರ್ವಿಂಶತಿಧ 24 ರೀತಿಯಾಗಿ ಡಿವೈಡ್ ಮಾಡ್ತಾರಂತೆ. ಏಕಶತಧ ಯಜುರ್ವೇದವನ್ನ 101 ರೀತಿಯಾಗಿ ಡಿವೈಡ್ ಮಾಡ್ತಾರಂತೆ. ಸಹಸ್ರಧ ಸಾಮವೇದವನ್ನ 1000 ವಿಭಾಗಗಳಾಗಿ ಡಿವೈಡ್ ಮಾಡ್ತಾರೆ. ದ್ವಾದಶಧ ಅಥರ್ವ ವೇದವನ್ನ 12 ವಿಭಾಗಗಳನ್ನಾಗಿ ಮಾಡ್ತಾರೆ. ಅದರ ಎಲ್ಲ ಪ್ರಕರಣಗಳು ಮುಂದೆ ಇದೇ ಒಂದು ಗ್ರಂಥದಲ್ಲಿ ಮುಂದೆ ಬರ್ತದೆ, ಸರಿನಾ? 4 ವೇದಗಳಲ್ಲಿ ಮತ್ತೆ ಈ ರೀತಿಯಾದಂತಹ ವಿಭಾಗಗಳನ್ನು ಉಪವಿಭಾಗಗಳನ್ನು, ಇದು ಯಾವುದು ಬೇರೆ ಏನಲ್ಲ. ಈ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ, ಇಂತಹ ಉಪನಿಷತ್ತುಗಳು, ಅದಕ್ಕೆ ಪ್ರಮಾಣಗಳು, ಈ ರೀತಿಯಾಗಿ ಎಲ್ಲ ವಿಭಾಗಗಳನ್ನು ಮಾಡ್ತಾರೆ. ತದರ್ಥ ನಿರ್ಣಯಾಯ. ಹಾಗಾದ್ರೆ ನೋಡಿ, ತದರ್ಥ ನಿರ್ಣಯಾಯ ಅಂತಂದ್ರೆ ಆ ಒಂದು ವೇದಗಳ ಅರ್ಥ ನಿರ್ಣಯಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಾಣಿ ಚಕಾರ. 4 ರೀತಿಯಾದಂತಹ ವೇದವನ್ನ ಡಿವೈಡ್ ಮಾಡೋದು ಬಿಡಿ, ವಿಭಾಗಗಳನ್ನ ಬಿಡಿ, ಆ 4 ರೀತಿಯಾದಂತಹ ವೇದಗಳನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಲ್ಲೂ ಇನ್ನೂ ಉಪವಿಭಾಗಗಳು, ಬೇರೆ 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 ಎಲ್ಲ ವಿಭಾಗಗಳು. ಅದರಿಂದಾಗಿ ಎಲ್ಲವನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ತದರ್ಥ ನಿರ್ಣಯಾಯ, ಆ ಒಂದು ವೇದಗಳ ಅದರಲ್ಲಿ ಬರುವಂತಹ ಪದ ಸಮೂಹಗಳ ಅರ್ಥ ನಿರ್ಣಯಕ್ಕೋಸ್ಕರವಾಗಿ ವೇದವ್ಯಾಸರು ಬ್ರಹ್ಮಸೂತ್ರಾಣಿ ಚಕಾರ. ಹಾಗಾದ್ರೆ ಬ್ರಹ್ಮಸೂತ್ರವನ್ನ ಮಾಡಿದ್ರು ಅಂತ ಆಚಾರ್ಯರ ಮಾತು ಇದು. ಅದಕ್ಕೆ ಹೇಳ್ತಾರೆ, ಯಾರೋ ಬಂದು ಕೇಳಿದ್ರೆ ಅಂತ ತಿಳ್ಕೊಳ್ಳಿ, ನೀವು ಹೇಳಿದ್ರೆ ನಾವು ಯಾಕೆ ನಂಬಬೇಕು? ಏನು ಪ್ರಮಾಣ? ನೀವು ಹೇಳಿದ ತಕ್ಷಣ ಪರಮ ಪ್ರಮಾಣ ಆಗ್ಬಿಡ್ತದ ಆಚಾರ್ಯರೇ ಅಂತಂದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ. ನನ್ನ ಮಾತಲ್ಲೇ ಅಲ್ಲ, ನನ್ನ ಮಾತಲ್ಲ ಇದು. ತಚ್ಚ ಉಕ್ತಂ ಸ್ಕಾಂದೇ, ಸ್ಕಾಂದದಲ್ಲಿ, ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ. ಪುರಾಣವನ್ನಾದರೂ ನಂಬ್ತಿರಲ್ಲ, ವೇದವ್ಯಾಸರ ಮಾತನ್ನಾದರೂ ನಂಬ್ತಿರಲ್ಲ. ವೇದವ್ಯಾಸರಿಂದ ರಚಿತವಾದಂತಹ ಈ ಒಂದು ಪುರಾಣ ಅದರಲ್ಲೇ ಹೇಳಿದೆ ನೋಡಿ, ನಾರಾಯಣಾತ್ ವಿನಿಷ್ಪನ್ನಂ ಜ್ಞಾನಂ ಕೃತಯುಗೇ ಸ್ಥಿತಂ. ಕ್ಷಮಿಸಿ, ಎಲ್ಲರೂ ಹೇಳಿ. ತಚ್ಚೋಕ್ತಂ ಸ್ಕಾಂದೇ ನಾರಾಯಣಾದ್ ವಿನಿಷ್ಪನ್ನಂ ಜ್ಞಾನಂ ಕೃತಯುಗೇ ಸ್ಥಿತಂ ಕಿಂಚಿತ್ ತದನ್ಯಥಾ ಜಾತಂ ತ್ರೇತಾಯಾಂ ದ್ವಾಪರೇಖಿಲಂ ಗೌತಮಸ್ಯ ಋಷೇ ಶಾಪಾತ್ ಜ್ಞಾನೇ ತ್ವಜ್ಞಾನತಾಂ ಗತೆ ಸಂಕೀರ್ಣ ಬುದ್ಧಯೋ ದೇವಾಃ ಬ್ರಹ್ಮರುದ್ರ ಪುರಸ್ಸರಾಃ. ಇಷ್ಟೇ ಇರಲಿ ನೋಡಿ. ನಾರಾಯಣಾದ್ ವಿನಿಷ್ಪನ್ನಂ ಜ್ಞಾನಂ ಕೃತಯುಗೇ ಸ್ಥಿತಂ. ಮೊಟ್ಟ ಮೊದಲಿಗೆ ಸಕಲ ವೇದವನ್ನ ಹಯಗ್ರೀವ ರೂಪದಿಂದಾಗಿ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ.
ಬ್ರಹ್ಮದೇವರು ಅವರವರ ಮಾನಸ ಪುತ್ರರಿಗೆಲ್ಲ ಉಪದೇಶ ಮಾಡ್ತಾ ಮಾಡ್ತಾ ಮೊಟ್ಟ ಮೊದಲ ಯುಗ ಕೃತಯುಗ. ಕೃತಯುಗದಲ್ಲಿ ಆ ಒಂದು ಸಂಪೂರ್ಣವಾದ ಜ್ಞಾನ, ಯಥಾರ್ಥವಾದ ಜ್ಞಾನ ಯಥಾವತ್ತಾಗಿ ಇತ್ತು. ಜ್ಞಾನಂ ನಾರಾಯಣಾದ್ ವಿನಿಷ್ಪನ್ನಂ ಜ್ಞಾನಂ ಕೃತಯುಗೇ ಸ್ಥಿತಂ. ಕೃತಯುಗದಲ್ಲಿ ಅದ್ಭುತವಾಗಿ ಇತ್ತು. ಕಿಂಚಿತ್ ತದನ್ಯಥಾ ಜಾತಂ, ಸ್ವಲ್ಪ ವ್ಯತ್ಯಸ್ತವಾಯಿತಂತೆ ಕೃತ ತ್ರೇತಾಯುಗದಲ್ಲಿ. ಅಲ್ಲ, ಶಾಪ ಕೊಟ್ಟಿದ್ದು ದ್ವಾಪರ ಯುಗದಲ್ಲಿ ಗೌತಮರು. ಇದೇನಿದು ತ್ರೇತಾಯುಗದಲ್ಲೇ ಯಾಕೆ ಹಾಗಾಯಿತು? ಆ ಒಂದು ಯುಗ ಧರ್ಮದಿಂದಾಗಿಯೇನೆ ಸ್ವಲ್ಪ ಜ್ಞಾನ ಅನ್ಯಥಾ ಬೇರೆ ಅರ್ಥವನ್ನ ಹೇಳುವಂತಹ ಕೆಲವೊಂದು ಕುಹಕಿಗಳು ಅದರಲ್ಲಿ ಮಧ್ಯಪ್ರವೇಶ ಮಾಡಿದರು. ಸ್ವಲ್ಪ ವ್ಯತ್ಯಸ್ತ. ಕಿಂಚಿತ್ ತದನ್ಯಥಾ ಜಾತಂ ತ್ರೇತಾಯಾಮ್. ತ್ರೇತಾಯಾಮ್ ಕಿಂಚಿತ್ ಅನ್ಯಥಾ ಜಾತಂ. ತ್ರೇತಾಯುಗದಲ್ಲಿ ಸ್ವಲ್ಪ ವ್ಯತ್ಯಸ್ತವಾಯಿತು. ಆದರೆ ದ್ವಾಪರೇ ಅಖಿಲಂ ಜ್ಞಾನಂ ವ್ಯತ್ಯಸ್ತಂ. ದ್ವಾಪರದಲ್ಲಿ ಸಂಪೂರ್ಣ ಜ್ಞಾನ, ಯಥಾರ್ಥ ಜ್ಞಾನ ಸಂಪೂರ್ಣವಾಗಿ ನಶಿಸಿ ಹೋಯಿತು. ಯಾಕೆ? ಗೌತಮಸ್ಯ ಋಷೇ ಶಾಪಾತ್. ಗೌತಮಸ್ಯ ಋಷೇ ಶಾಪಾತ್ ಜ್ಞಾನೇತು ಅಜ್ಞಾನತಾಂ ಗತೆ. ಗೌತಮರ ಆ ಒಂದು ಕತೆ ಹೇಳಿದೆ. ಗೌತಮ ಋಷಿಯ ಒಂದು ಶಾಪದಿಂದಾಗಿ ಆ ಒಂದು ಜ್ಞಾನದಲ್ಲಿ ಇರುವಂತಹ ಜ್ಞಾನತ, ಹೌದಾ, ಜ್ಞಾನತ್ವ, ಅದು ಅಜ್ಞಾನತ್ವ